ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಭಾಗ 2ರ 2ನೇ ಅಧ್ಯಾಯ ಚಲನೆ ಮತ್ತು ದೂರಗಳ ಅಳತೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಅಭ್ಯಾಸಗಳನ್ನು ದಯವಿಟ್ಟು ಗಮನವಿಟ್ಟು ಓದಿ, ಯಾಕೆಂದರೆ ಇವು ಮುಂದೆ ಬರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲನೇ ಪ್ರಶ್ನೆ, ನೆಲ, ನೀರು ಮತ್ತು ಗಾಳಿಯಲ್ಲಿನ ಸಾರಿಗೆಯ ವಿಧಗಳಿಗೆ ತಲಾ 2 ಉದಾಹರಣೆಗಳನ್ನು ನೀಡಿ. ಅಂದರೆ ನೆಲದ ಮೇಲೆ, ನೀರಿನ ಮೇಲೆ ಹಾಗೂ ಗಾಳಿಯಲ್ಲಿ ಇರುವಂತಹ ಸಾರಿಗೆಯ ವಿಧಗಳಿಗೆ ನಾವು 2 ಉದಾಹರಣೆಗಳನ್ನು ನೀಡಬೇಕು. ಮೊದಲನೇದಾಗಿ ನೆಲ. ಇದಕ್ಕೆ ಉದಾಹರಣೆ ಅಂದರೆ ನೀವು ಸಾಮಾನ್ಯವಾಗಿ ಬರೀತೀರಿ ಇದನ್ನು, ಕಾರು, ಬಸ್ಸು, ಸೈಕಲ್. ನೀರು ಅಂದರೆ ಹಡಗು, ದೋಣಿ. ಗಾಳಿ ಅಂದರೆ ವಿಮಾನ, ಹೆಲಿಕಾಪ್ಟರ್. ಅಂದರೆ ಗಾಳಿಯಲ್ಲಿ ಹಾರುವಂತಹ ಈ ಸಾರಿಗೆಯ ವಿಧಗಳಿಗೆ ಉದಾಹರಣೆ ಅಂದರೆ ವಿಮಾನ ಮತ್ತು ಹೆಲಿಕಾಪ್ಟರ್. ಎರಡನೆಯ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ತುಂಬಿ. ಒಂದನೇದು, 1 ಮೀಟರ್ ಎಂದರೆ 100 ಸೆಂಟಿಮೀಟರ್. 5 ಕಿಲೋಮೀಟರ್ ಎಂದರೆ 5000 ಮೀಟರ್. ಅಂದರೆ ಇಲ್ಲಿ ನೋಡಿ, 1 ಕಿಲೋಮೀಟರ್ಗೆ 1000 ಮೀಟರ್ ಆದರೆ 5 ಕಿಲೋಮೀಟರ್ಗೆ ಎಷ್ಟಾಗುತ್ತೆ? ಹೌದು, 5000 ಮೀಟರ್. ಮೂರನೇದು, ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ. ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ ಆವರ್ತಕ ಚಲನೆ ಆಗುತ್ತೆ. ಹೇಗೆ ಅಂದರೆ, ಉಯ್ಯಾಲೆಯಲ್ಲಿ ಮಗು ಈ ರೀತಿ ಅತ್ತಂದಿತ್ತ, ಆ ಕಡೆ ಈ ಕಡೆ ಈ ರೀತಿ ಅದು ಚಲಿಸ್ತಾ ಇರುತ್ತೆ. ಅಂತಹ ಚಲನೆಯನ್ನು ನಾವು ಆವರ್ತಕ ಚಲನೆ ಅಂತ ಕರಿತೀವಿ. ಹೊಲಿಗೆ ಯಂತ್ರದ ಸೂಜಿಯ ಚಲನೆ, ಇದು ಯಾವ ಚಲನೆ? ಆವರ್ತಕ ಚಲನೆ. ಯಾಕಂದರೆ ಅಲ್ಲಿ ಸೂಜಿ ಸಹ ಹೀಗೆ ಆ ಕಡೆ ಈ ಕಡೆ ಮಾತ್ರ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ನಾವು ಆವರ್ತಕ ಚಲನೆ ಅಂತ ಕರಿತೀವಿ. ಬೈಸಿಕಲ್ ಚಕ್ರದ ಚಲನೆ, ಹೀಗೆ ಅದು ರೌಂಡಾಗಿ ವೃತ್ತಾಕಾರದಲ್ಲಿ ಚಲಿಸೋದ್ರಿಂದ ನಾವು ಅದನ್ನು ವೃತ್ತೀಯ ಚಲನೆ ಅಂತ ಕರಿತೀವಿ. ಮೂರನೇ ಪ್ರಶ್ನೆ ಗಮನಿಸಿ. ಉದ್ದದ ಆದರ್ಶಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ, ಏಕೆ? ಈಗ ಉದ್ದವನ್ನು ಅಳಿಲಿಕ್ಕೆ ಒಂದು ಸ್ಟ್ಯಾಂಡರ್ಡ್ ಮಾನ ಬೇಕು. ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ಹೆಜ್ಜೆಯ ಗಾತ್ರ ಬೇರೆ ಬೇರೆ ಆಗಿರ್ತದೆ. ಹಾಗೆ ಅಂತರಗಳು ಕೂಡ ಸಮನಾಗಿರುವುದಿಲ್ಲ. ಆದ್ದರಿಂದ ಉದ್ದದ ಆದರ್ಶಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ. ನೀವೇ ಯೋಚನೆ ಮಾಡಿ. ಈಗ ಸಣ್ಣ ಮಕ್ಕಳ ಕಾಲಿನ ಹೆಜ್ಜೆಗೂ ದೊಡ್ಡವರ ಕಾಲಿನ ಹೆಜ್ಜೆಗೂ ಸುಮಾರು ಅಂತರ ಇರುತ್ತೆ. ಹಾಗಾಗಿ ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಅಲ್ಲಿ ಹೆಜ್ಜೆಯನ್ನು ಬಳಸಿ ನಾವು ಉದ್ದದ ಆದರ್ಶಮಾನವನ್ನು ತಗೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಉದ್ದಗಳನ್ನು ಅವುಗಳ ಪರಿಮಾಣದ ಏರಿಕೆಯ ಕ್ರಮದಲ್ಲಿ ಜೋಡಿಸಿ. ನಮಗೆ ಗೊತ್ತಿದೆ ಏರಿಕೆ ಕ್ರಮ ಅಂದರೆ ಚಿಕ್ಕದರಿಂದ ನಾವು ದೊಡ್ಡದನ್ನು ಬಳಸ್ತೀವಿ. ಸೊ ಇದರಲ್ಲಿ ಅತಿ ಚಿಕ್ಕದು ಯಾವುದು? ಮಿಲಿಮೀಟರ್. ನೆಕ್ಸ್ಟು ಮೀಟರ್. ಹೌದಾ? ಅಲ್ಲ, ಮಿಲಿಮೀಟರ್ ಆದಮೇಲೆ ಸೆಂಟಿಮೀಟರ್, ನೆಕ್ಸ್ಟ್ ಒನ್ ಮೀಟರ್, ನೆಕ್ಸ್ಟ್ ಬರೋದೇ ಕಿಲೋಮೀಟರ್. ಇಲ್ಲಿ ನೋಡಿ, ಮೊದಲನೇದು ಬರೋದು ಯಾವುದು? ಮಿಲಿಮೀಟರ್. ನೆಕ್ಸ್ಟು ಸೆಂಟಿಮೀಟರ್, ನೆಕ್ಸ್ಟ್ ಒನ್ ಯಾವುದು? ಮೀಟರ್, ನಂತರ ಬರೋದೇ ಕಿಲೋಮೀಟರ್. ಐದನೇ ಪ್ರಶ್ನೆ ಗಮನಿಸಿ. ಒಬ್ಬ ವ್ಯಕ್ತಿಯ ಎತ್ತರ 1.65 ಮೀಟರ್ ಇದೆ. 1.65 ಮೀಟರ್ ಇದೆ. ಇದನ್ನು ಸೆಂಟಿಮೀಟರ್ ಮತ್ತು ಮೀಟರ್ಗಳಲ್ಲಿ ವ್ಯಕ್ತಪಡಿಸಿ. ಒಬ್ಬ ವ್ಯಕ್ತಿಯ ಎತ್ತರ ಕೊಟ್ಟಿದ್ದಾರೆ, ಅದು ಮೀಟರಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ಸೆಂಟಿಮೀಟರ್ ಮತ್ತು ಮೀಟರ್ಗಳಲ್ಲಿ ವ್ಯಕ್ತಪಡಿಸಬೇಕು. ಅಂದರೆ ಇಲ್ಲಿ ಮೀಟರ್ಗಿಂತ ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳು ಚಿಕ್ಕ ಮಾನಗಳು. ಅವುಗಳಲ್ಲಿ ನಾವಿದನ್ನು ವ್ಯಕ್ತಪಡಿಸಬೇಕು. ನೋಡಿ, ಒಬ್ಬ ವ್ಯಕ್ತಿಯ ಎತ್ತರ ಎಷ್ಟಿದೆ?
1.65 ಮೀಟರ್, 1.65 ಮೀಟರ್ ಇದೆ. ನಮಗೆಲ್ಲ ಗೊತ್ತಿದೆ 1 ಮೀಟರ್ ಅಂದರೆ 100 ಸೆಂಟಿಮೀಟರ್, ಮತ್ತು 1 ಮೀಟರ್ ಅದು ಮಿಲಿಮೀಟರ್ಗಳಲ್ಲಿ ಎಷ್ಟಾಗುತ್ತೆ, 1000 ಮಿಲಿಮೀಟರ್. ಇಲ್ಲಿ ಒಂದು ನೆನ್ಪಿಡಿ, ಅವ್ರು ಕೊಟ್ಟಿರೋದು ಮೀಟರಲ್ಲಿ, ಆದರೆ ನಾವು ಅದನ್ನು ಪರಿವರ್ತಿಸಬೇಕಾಗಿರೋದು ಸೆಂಟಿಮೀಟರ್ ಮತ್ತು ಮಿಲಿಮೀಟರ್, ಅಂದರೆ ಮೀಟರ್ಗಿಂತ ಚಿಕ್ಕ ಮಾನಗಳಲ್ಲಿ. ಹಾಗಾಗಿ ಒಂದು ನೆನ್ಪಿಡಿ, ನಾವು ಯಾವಾಗ ಒಂದು ಮಾನಕ್ಕಿಂತ ಕಡಿಮೆ ಮಾನಗಳಿಗೆ ಪರಿವರ್ತಿಸ್ತೀವಿ ಅಲ್ಲಿ ಗುಣಿಸಬೇಕು. ಅಂದರೆ ಹೆಚ್ಚಿನ ಮಾನದಿಂದ ಕಡಿಮೆ ಮಾನಕ್ಕೆ ಅದನ್ನು ಪರಿವರ್ತಿಸಬೇಕಾದ್ರೆ ಗುಣಿಸಿ, ಇರುವಂತಹ ಮಾನದಿಂದ ಹೆಚ್ಚಿನ ಮಾನಕ್ಕೆ ಪರಿವರ್ತಿಸಬೇಕಾದ್ರೆ ಅಲ್ಲಿ ನಾವು ಭಾಗಿಸಬೇಕು. ಹಾಗಾಗಿ ಇಲ್ಲಿ ನೋಡಿ 1.65 ಮೀಟರ್ ಇದೆ. ನಾವು ಸೆಂಟಿಮೀಟರ್ ಮಾಡಬೇಕಾದ್ರೆ ಮೀಟರಿಂದ ಸೆಂಟಿಮೀಟರ್ಗೆ 100, ಅಂದರೆ 1 ಮೀಟರ್ = 100 ಸೆಂಟಿಮೀಟರ್. ಹಾಗಾಗಿ ಗುಣಿಸ್ತೀವಿ ನಾವು, ಮೀಟರಿಂದ ಸೆಂಟಿಮೀಟರ್ ಮಾಡ್ತಿದ್ದೀವಿ, ಸೊ 100 ಸೆಂಟಿಮೀಟರ್. ಹಾಗಾಗಿ ಇಲ್ಲಿ 100ರಿಂದ ನಾವು ಗುಣಿಸ್ತೀವಿ. ಇಲ್ಲಿ ನೋಡಿ 1.65 ಇದನ್ನು 100ರಿಂದ ಗುಣಿಸಿದರೆ 165 ಸೆಂಟಿಮೀಟರ್. ಹಾಗೆ ಈ 1 ಮೀಟರ್ ಅಂದರೆ ಇದನ್ನು ಮಿಲಿಮೀಟರಲ್ಲಿ ಬರೆಯೋದಾದರೆ ಇದು 1000 ಮಿಲಿಮೀಟರ್ ಆಗುತ್ತೆ. ಅವ್ರು ಕೊಟ್ಟಿರೋದು 1.65 ಮೀಟರ್. ಹಾಗಾಗಿ ನಾವು ಅದನ್ನು ಮಿಲಿಮೀಟರಿಗೆ ಪರಿವರ್ತಿಸಬೇಕಾದ್ರೆ ಗುಣಿಸು 1000. ಈಗಾಗಲೇ ಹೇಳಿದ್ದೀನಿ, ನಾವು ಒಂದು ಮಾನದಿಂದ ಕಡಿಮೆ ಮಾನಕ್ಕೆ ಪರಿವರ್ತಿಸೋದಾದರೆ ಗುಣಿಸಬೇಕು ಅಂತ. ಹಾಗಾಗಿ ಮೀಟರಿಂದ ಮಿಲಿಮೀಟರಿಗೆ ನಾವು ಪರಿವರ್ತನೆ ಮಾಡಬೇಕಾದ್ರೆ ಗುಣಿಸು 1000. ಇಲ್ಲಿ ನೋಡಿ 1.65 ಇದನ್ನು 1000ದಿಂದ ಗುಣಿಸಿದರೆ 1650 ಮಿಲಿಮೀಟರ್ ಆಗುತ್ತೆ. 6ನೇ ಪ್ರಶ್ನೆ, ರಾಧಾಳ ಮನೆ ಮತ್ತು ಅವಳ ಶಾಲೆಯ ನಡುವಿನ ಅಂತರ 3250 ಮೀಟರ್ ಇದೆ. ಎಷ್ಟಿದೆ? 3250 ಮೀಟರ್. ಈ ಅಂತರವನ್ನು ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸಿ. ಈಗ ಹಿಂದಿನ ಲೆಕ್ಕದಲ್ಲಿ ಏನು ಮಾಡಿದ್ವಿ ನಾವು, ಮೀಟರಿಂದ ಸೆಂಟಿಮೀಟರ್ ಮತ್ತು ಮಿಲಿಮೀಟರಿಗೆ ಕನ್ವರ್ಟ್ ಮಾಡಬೇಕಿತ್ತು. ಅಂದರೆ ಒಂದು ಏಕಮಾನದಿಂದ ಅದಕ್ಕಿಂತ ಚಿಕ್ಕ ಮಾನಕ್ಕೆ ಪರಿವರ್ತಿಸಬೇಕಾದ್ರೆ ಗುಣಾಕಾರ ಮಾಡಿದ್ವಿ. ಈಗ ಮೀಟರಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಕಿಲೋಮೀಟರ್ ಅಂದರೆ ಮೀಟರ್ಗಿಂತ ಹೆಚ್ಚಿನ ಮಾನಕ್ಕೆ ಪರಿವರ್ತಿಸ್ತಿರೋದ್ರಿಂದ ನಾವಿಲ್ಲಿ ಭಾಗಿಸ್ತಾ ಇದ್ದೀವಿ. 1 ಮೀಟರ್ ಅಂದರೆ 1000ದಲ್ಲಿ 1 ಅಂತ. ಹಾಗಾಗಿ ನಾವೇನು ಮಾಡಬೇಕು, ಅವರು ಕೊಟ್ಟಿರುವಂತಹ ಸಂಖ್ಯೆಗೆ 1000ದಿಂದ ಭಾಗಿಸಬೇಕು. ಇಲ್ಲಿ ನೋಡಿ 3250 ಡಿವೈಡೆಡ್ ಬೈ 1000. ಈ 0 ಹೋಯಿತು, ಈ 0 ಹೋಯಿತು. ಉಳಿದಿರುವಂಥ ಸಂಖ್ಯೆ ಬರೀರಿ 325. ಈಗ ನೋಡಿ ಇಲ್ಲಿ 2 0 ಇರೋದ್ರಿಂದ 2 ಸಂಖ್ಯೆ ಬಿಟ್ಟು ಬಿಂದು ಇಡಿ. ಹಾಗಾದರೆ ಎಷ್ಟಾಯ್ತಿದು? 3 ಕಿಲೋಮೀಟರ್ 25 ಮೀಟ್ರ್ ಆಗುತ್ತೆ. ಅಂದರೆ 3.25 ಕಿಲೋಮೀಟರ್. ಅಂದರೆ ಇದು 3 ಕಿಲೋಮೀಟರ್ 250 ಮೀಟರ್ ಆಗತ್ತೆ. 7ನೇ ಪ್ರಶ್ನೆ, ಒಂದು ಹೆಣಿಗೆ ಸೂಜಿಯ ಉದ್ದವನ್ನು ಅಳೆಯುವಾಗ ಸ್ಕೇಲ್ನ ಒಂದು ಬದಿಯ ಅಳತೆ 3 ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿಯ ಅಳತೆ 33.1 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಸೂಜಿಯ ಉದ್ದ ಎಷ್ಟು? ಇಲ್ಲಿ ನಮಗೆ ಹೆಣಿಗೆ ಸೂಜಿಯ ಉದ್ದ ಅಷ್ಟೇ ಕೇಳಿರೋದ್ರಿಂದ ಮೊದಲು 33.1 ಸೆಂಟಿಮೀಟರ್, ಅದರಲ್ಲಿ ಈ 3 ಸೆಂಟಿಮೀಟರನ್ನು ಕಳೆದ್ರೆ ನಮಗೆ ಸೂಜಿಯ ಅಳತೆ ಸಿಗುತ್ತೆ. ಇಲ್ಲಿ ನೋಡಿ 33.1, ಅದರಲ್ಲಿ 3 ಸೆಂಟಿಮೀಟರನ್ನು ಕಳಿಬೇಕು. 1ರಲ್ಲಿ 0 ಹೋದರೆ 1, 3ರಲ್ಲಿ 3 ಹೋದರೆ 0, 3ಕ್ಕೆ 3. ಹಾಗಾಗಿ ಸೂಜಿಯ ಅಳತೆ ಎಷ್ಟು? 30.1 ಸೆಂಟಿಮೀಟರ್. 8ನೇ ಪ್ರಶ್ನೆ, ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಬರೆಯಿರಿ. ನೋಡಿ,
ಬೈಸಿಕಲ್, ನೀವು ಡೈಲಿ ಯೂಸ್ ಮಾಡುವಂತಹ ಸೈಕಲ್ನ ಚಲನೆ, ಆ ಸೈಕಲ್ನ ಚಕ್ರದ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್, ಮೇಲೆ ಹಾಕಿದಂತಹ ಸೀಲಿಂಗ್ ಫ್ಯಾನ್, ನೀವು ಡೈಲಿ ಬಳಸುವಂತಹ ಮೇಲೆ ಹಾಕಿದಂತಹ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವಂತಹ ಸಾಮ್ಯತೆ. ಸಾಮ್ಯತೆ ಅಂದರೆ ಏನು ಬರಿಬೇಕು? ಅವುಗಳ ನಡುವೆ ಏನು ಸಮ ಇದೆ, ಏನು ಅಂದರೆ ಯಾವ ಅಂಶ ಸೇಮ್ ಇದೆ ಮತ್ತು ಭಿನ್ನತೆ ಅಂದರೆ ಅವುಗಳ ಎರಡರ ನಡುವೆ ಏನು ಡಿಫ್ರೆನ್ಸ್ ಇದೆ, ಯಾವ ಅಂಶ ಸೇಮ್ ಇದೆ ಮತ್ತು ಯಾವ ಅಂಶ ಡಿಫ್ರೆನ್ಸ್ ಭಿನ್ನತೆ ಇದೆ ಅನ್ನೋದನ್ನು ನಾವು ಬರಿಬೇಕು. ಸಾಮ್ಯತೆ ಅಂದರೆ ಹೋಲಿಕೆ. ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳು ವೃತ್ತೀಯ ಚಲನೆಯನ್ನು ಪ್ರದರ್ಶಿಸುತ್ತವೆ. ಅಂದರೆ ಅವು ಈ ರೀತಿ ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತವೆ. ಭಿನ್ನತೆ ಏನು ಡಿಫ್ರೆನ್ಸ್ ಇದೆ ಅಂದರೆ ಬೈಸಿಕಲ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತೆ, ಆದರೆ ಫ್ಯಾನ್ ಚಲಿಸುವುದಿಲ್ಲ. 9ನೇ ಪ್ರಶ್ನೆ, ಅಂತರವನ್ನು ಅಳೆಯಲು ರಬ್ಬರ್ನಂತಹ ಸ್ಥಿತಿಸ್ಥಾಪಕ ವಸ್ತುವನ್ನು ಅಳತೆ ಪಟ್ಟಿಯಂತೆ ಬಳಸಲು ನೀವು ಏಕೆ ಬಯಸುವುದಿಲ್ಲ? ಅಂತಹ ಟೇಪನ್ನು ಬಳಸಿ ಅಳೆದುದನ್ನು ಇತರರಿಗೆ ಹೇಳುವಾಗ ನೀವು ಎದುರಿಸುವ ಸಮಸ್ಯೆಗಳು ಯಾವುವು? ನೀವು ರಬ್ಬರನ್ನು ಡೈಲಿ ಲೈಫಲ್ಲಿ ಬಳಸಿರ್ತೀರಿ, ಅದೇನಾಗುತ್ತೆ, ನೀವು ಸ್ವಲ್ಪ ಜಗ್ಗಿದಾಗ ಹಿಗ್ಗತ್ತೆ, ಮತ್ತೆ ಸ್ವಲ್ಪ ಹೊತ್ತಿನ ನಂತರ ತನ್ನ ಮೊದಲಿನ ಸ್ಥಾನಕ್ಕೆ ಬರುತ್ತೆ. ಈ ರೀತಿಯನ್ನು ಬಳಸಿ ನಾವು ಯಾವುದೇ ಒಂದು ವಸ್ತುವಿನ ಅಳತೆ ಮಾಡಿದಾಗ ಅದು ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ ಅಲ್ವಾ? ಹಾಗಾಗಿ ರಬ್ಬರನ್ನು ಎಳೆದಾಗ ಅದು ಹಿಗ್ಗುತ್ತದೆ, ಅಂದರೆ ಅದರ ಉದ್ದ ಹೆಚ್ಚಾಗತ್ತೆ. ಹೀಗೆ ಬೇರೆ ಬೇರೆ ವ್ಯಕ್ತಿಗಳು ಅಳತೆ ಮಾಡಿದಾಗ ಬೇರೆ ಬೇರೆ ಅಳತೆ ದೊರೆಯುತ್ತದೆ. ಆದ್ದರಿಂದ ಇವೆಲ್ಲ ಸಮಸ್ಯೆಗಳು ಬರಬಾರ್ದು ಅಂದರೆ ನಾವು ಈ ರೀತಿಯ ರಬ್ಬರ್ನಂತಹ ಸ್ಥಿತಿಸ್ಥಾಪಕ ವಸ್ತುವನ್ನು ಅಳತೆ ಪಟ್ಟಿಯಂತೆ ಬಳಸಿದರೆ ಈ ರೀತಿಯ ಸಮಸ್ಯೆಗಳು ಬರ್ತವೆ. 10ನೇ ಪ್ರಶ್ನೆ, ಆವರ್ತಕ ಚಲನೆಗೆ 2 ಉದಾಹರಣೆಗಳನ್ನು ನೀಡಿ. ಈ ರೀತಿಯ ವಿಡಿಯೋಗಳಿಗಾಗಿ ಅಂದರೆ ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿ ಎಲ್ಲ ಅಭ್ಯಾಸಗಳ ಈ ರೀತಿಯ ವಿಡಿಯೋಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ. ಈ ವಿಡಿಯೋ ನೋಡಾದ್ಮೇಲೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಎಲ್ಲಾದರೂ ತಪ್ಪಾಗಿದ್ದರೆ ಅದು ಹೀಗಾಗಬೇಕಾಗಿತ್ತು ಅನ್ನೋದನ್ನು ಸಹ ನೀವು ತಿಳಿಸಿದರೆ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಸೊ ಆವರ್ತಕ ಅಥವಾ ಆಂದೋಲನ ಚಲನೆಗೆ 2 ಉದಾಹರಣೆಗಳು ಅಂದರೆ ಲೋಲಕದ ಚಲನೆ, ಮತ್ತೊಂದು ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ. ಏನೇ ಸಮಸ್ಯೆಗಳಿದ್ದರೆ ಅಥವಾ ಇಷ್ಟ ಆದರೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಈ ವಿಡಿಯೋ ನೋಡಾದಮೇಲೆ ಅದನ್ನು ಕಾಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ನೋಡಿದ್ದಕ್ಕೆ ಧನ್ಯವಾದಗಳು. ಈ ರೀತಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.